ಇಷ್ಟು ಕುಂತು ಬಿಡು, ದುಡಿಬೇಡ, ದುಃಖ ಪಡಿಬೇಡ. ದೊಡ್ಡವಾಗಿದ್ದಿ, ಮನೆಗೆ ತಂದು ಹಾಕ್ಬೇಕನ್ನೋ ಸ್ವಲ್ಪ ಖಬರ್ ಐತ ನಿನಗ? ಯಪ್ಪ ದೊಡ್ಡವಾಗಿನಿ ಇಲ್ಲಿ ಮತ್ತೆ ನನಗೆ ಯಾಕೆ ಎಬ್ಬಿಸ್ಲಿಲ್ಲ? ನಿನಗ ಕೈಕಾಲಾಗ ರಥ ಇಲ್ಲನು? ಹೋಗಿ ದುಡಿಯಾಕೆ ಬರಲ್ಲ ನಿನಗ? ಅಕ್ಕಗ ದೊಡ್ಡ ಕೈಗಳು ಅಂತೇಳಿ ಎಬ್ಸಿದ್ರಿಲ್ಲ ಮತ್ತೆ ಅಕ್ಕನ ಕೈಕಾಲೇನು ಹೋಗಿದ್ವನು ಎಲ್ಲಾರು ಎಬ್ಸಕ? ಲೇ ನಿಮ್ಮ ಅಕ್ಕಗ ಶಾಸ್ತ್ರ ಮಾಡ್ಬೇಕಾಗಿತ್ತು, ಅದಕ್ಕೆ ಮಾಡೀವಿ. ನನಗೂ ಶಾಸ್ತ್ರ ಮಾಡ್ಬೇಕಾಗಿತ್ತು, ನನಗೂ ಬಟ್ಟೆ ತರಬೇಕಾಗಿತ್ತು, ನನಗೂ ಹೂ ಮಾಡಿಸ್ಬೇಕಾಗಿತ್ತು. ನನಗೆ ಯಾಕೆ ಮಾಡಲಿಲ್ಲ ನೀನು? ಅಕ್ಕಗೊಂದು ನನಗೊಂದು ಮಾಡ್ತೀರ ನೀವು? ಹೆಣ್ಮಕ್ಳಿಗೆ ಆಟ ಮಾಡ್ತಾರಲ್ಲಿ ಅದನ್ನ. ಯಾಕ ಹೆಣ್ಮಕ್ಳಿಗೆ ಆಟ ಮಾಡ್ಬೇಕಂತೇಳಿ ರೂಲ್ಸ್ ಇಟ್ರನು ಎಲ್ಲರೂ? ಎಂಥ ಸುಳೆ ಮಗ ಗಂಟು ಬಿದ್ದಿಲ್ಲ ನೀನು. ದುಡ್ಯಾಕೆ ಹೋಗಂದ್ರೆ ಏನೇನಾರ ಮಾತಾಡ್ತಾನೆ ಸುಳೆ ಮಗ. ಅಕ್ಕಗಾದ್ರೆ ದುಡ್ಯಾಕೆ ಹೋಗನ್ನಂಗಿಲ್ಲ ಹೊರಗ, ನನಗಾದ್ರೆ ದುಡ್ಯಾಕೆ ಹೋಗಂತೀಯನು? ಹೆಣ್ಮಕ್ಳು ಹೊರಗೆ ಹೋಗ್ಬಾರ್ದಲ್ಲಿ. ನಾವ್ಯಾಕೆ ಹೊರಗೆ ಹೋಗ್ಬೇಕು? ನಾವ್ಯಾಕೆ ದುಡಿಬೇಕು? ನಾವಷ್ಟೇ ದುಡಿಬೇಕನ್ನು? ಅವ್ರು ಹೊರಗೆ ಹೋಗ್ಬಾರ್ದನು? ಅವ್ರಿಗೆ ಯಾವ್ದ್ರೆ ಎಲ್ಲ ಥರ ಶಾಸ್ತ್ರ ಮಾಡ್ತೀರಿ, ನಮಗಾದ್ರೆ ಯಾವುದೂ ಶಾಸ್ತ್ರ ಮಾಡಲ್ಲ. ಗಂಡ್ಮಕ್ಳಿಗೊಂದು ಹೆಣ್ಮಕ್ಳಿಗೊಂದು ಮಾಡ್ತೀರೇನು? ಯಾವ್ದಾರ ಹಬ್ಬ ಗಿಬ್ಬ ಏನಾರ ವಿಶೇಷ ಬಂದರೆ ಸಾಕು, ಅವ್ರಿಗೆ ಬಟ್ಟಿ ಚಪ್ಪಲಿ ಬಳಿ ಮೇಕಪ್ ಸಟ್ಟು ಏನೇನೋ ಕೊಡಿಸ್ತೀರಿ. ನಮಗೆ ಬರೇ ಒಂದು ಪ್ಯಾಂಟ್ ಶರ್ಟ್ ಕೊಡ್ಸಕ ಹಿಂದೆ ಮುಂದೆ ನೋಡ್ತೀರಿ, ಮತ್ತೆ ನಾವು ದುಡ್ಯಾಕೆ ಹೋಗ್ಬೇಕು ಹೊರಗೆ. ಹೌದೇ? ಅವ್ರು ಹೆಣ್ಮಕ್ಳು ಅದಾರ ತಗೋತಾರ, ನಾವು ಗಂಡು ಮಕ್ಳು ಅದೀವಿ, ನಾವು ತಗೋತೀವಿ. ನಮಗೇನು ತೊಗೊಳಕ್ಕಿಲ್ಲ, ರಗಡ್ ತೊಗೊಳಕ್ಕೆ ವಸ್ತು ಅದಾವ. ನಮಗೆ ನೀವು ಕೊಡ್ಸಂಗಿಲ್ಲ. ಒಂದು ಅಂಗಿ ಒಂದು ಪ್ಯಾಂಟ್ ಕೊಡಿಸಿ ಜೈ ಅನಿಸ್ತೀರಿ. ಮತ್ತು ಗಂಡ್ಮಕ್ಳಿಗೆ ಹೆಣ್ಮಕ್ಳಿಗೆ ಸಮಾನತೆ ಎಲ್ಲೈತೆ? ಸಮಾನತೆ ಗಂಡ್ಮಕ್ಳಿಗೆ ಎಲ್ಲೈತೆ ಸಮಾನತೆ? ಗಂಡ್ಮಕ್ಳಿಗೊಂದು ಹೆಣ್ಮಕ್ಳಿಗೊಂದು ಮಾಡ್ತಾರೆ ತಂದೆ ತಾಯಿ. ಎಂಥ ತಲೆ ಐತಪ್ಪ ನಿಂದು, ನೀನಂತ ತಲೆ ಯಾರ್ದು ಇಲ್ಲ ಬಿಡು. ಹೌದು ಮತ್ತು ಅವ್ರಿಗೆ ಆದ್ರೆ ಚಲೋ ಗಂಡನ್ನು ನೋಡಿ, ನೌಕರಿ ಇದ್ದವನು ನೋಡಿ ಹುಡುಕ್ಯಾಡಿ ಮಾಡ್ತೀರಿ. ನಮಗಾದ್ರೆ ಎಂಥದಾರ ಮದುವೆ ಮಾಡ್ತೀರಿ. ನಮಗೂ ನೌಕರಿ ಇದ್ದದ್ದು ಏನ್ರ ಲಗ್ನ ಮಾಡ್ಕೊಡ್ತೀರ ನೀವು? ನಮಗೂ ಏನು ಚಲೋ ಇದ್ದದ್ದು ನೋಡಿ ಲಗ್ನ ಮಾಡ್ಕೊಡ್ತೀರ ನೀವು? ಸಾಕು, ಮನೆಯಾಗ ಮಾಡಿದ್ರೆ ಸಾಕು, ನಮಗೆ ಮಾಡಿ ಹಾಕಿದ್ರೆ ಸಾಕು, ನಮ್ಗೆ ಅಡುಗೆ ಮಾಡಾದ್ರೆ ಹಾಕಿದ್ರೆ ಸಾಕು ಅಂತೇಳಿ ಎಂಥದಾರ ತೊಗೊಂಬಂದು ನಮಗೆ ಲಗ್ನ ಮಾಡ್ತೀರಿ. ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಮಾಡೋದಿಲ್ಲ ಇಲ್ಲಿ ನೀವು? ಚಂದಾಗಿ ಸಾಲಿ ಕಲ್ತು ನೌಕರಿ ಮಾಡ್ಬೇಕಾಗಿತ್ತಲ್ಲೇ ಮಗನ. ನೌಕರಿ ದಕ್ಕಿಗೆ ತಂದು ಮದುವೆ ಮಾಡ್ತಿದ್ವಿ. ಯಾಕ ಅವ್ರು ಸಾಲಿ ಕಲ್ತು ಏನಾರ ನೌಕರಿ ತೊಗೊಂಡಿರ್ತಾರನು? ಅವ್ರಿಗೆ ಯಾಕೆ ನೌಕರಿ ಗಂಡು ಬೇಕು? ಗಂಡನ ಮನ್ಯಾಗ ಚಂದಾಗಿರ್ಬೇಕಂತೇಳಿ ನೌಕರಿದವ್ರ ಮದುವೆ ಮಾಡ್ಕೊಡ್ತೀವಿ ನಾವು. ಯಾಕ ನಾವು ಚಂದಾಗಿರೋದು ಇಷ್ಟ ಇಲ್ಲ ನಿಮ್ಗೆ? ನಮಗೂ ನೌಕರಿ ಏನಾರ ಬೇಕು. ಮೊದಲು ದುಡಿಯೋದು ಕಲಿಯಲೇ ಮಗನ, ಆಮೇಲೆ ನೌಕರಿ ಚಿಂಚಿ ಮಾಡಕಂತ. ಯಾಕ ಆಕೇನು ದುಡಿಯೋದು ಕಲ್ತಾಳನು? ಆಕಿ ಯಾಕೆ ದುಡಿಬೇಕಲ್ಲೇ ಮಗನ? ಚಂದಾಗಿ ನೌಕರಿದವ್ರನ್ನ ಮದುವೆ ಮಾಡಿಕೊಟ್ಟು ಅಂದ್ರೆ ಮನ್ಯಾಗ ಮಾಡ್ಕೊಂಡು ಹೋಗ್ಕಾಳ. ನಮಗೂ ನೌಕರಿ ದಕ್ಕಿನ ಮಾಡಿಕೊಟ್ರಿ ಅಂದ್ರೆ ನಾವು ಮನ್ಯಾಗ ಮಾಡ್ಕೊಂಡು ಹೋಗ್ತೀವಿ. ಎಂಥ ಅಡ್ತೆಪಿ ಮಗ ಹುಟ್ಟಿದಿಲ್ಲ ನನಗೆ. ಮತ್ತು ಅವರು ಹೆಂಗೆ ಗಂಡ ಮಕ್ಕಳನ್ನ ನೋಡ್ಕೊಂಡು ಮನ್ಯಾಗ ಇರ್ತಾರೆ, ಹಂಗೆ ನಾವು ಹೆಂಡತಿ ಮಕ್ಕಳು ನೋಡ್ಕೊಂಡು ಮನ್ಯಾಗ ಮಾಡ್ಕೊಂಡು ಹೋಗ್ತೀವಿ. ನಾವು ಹೊರಗೆ ಕೆಲ್ಸಕ್ಕೆ ಹೋದ್ರೂ ಮನ್ಯಾಗ ಏನ್ರಿ ಮಾಡೋಕೆ ಸಮಾನತೆ ಕೇಳ್ತಾರೆ ಅವರು. ಹೆಂಗಿದ್ರು ನಾವು ಕೆಲಸ ಮಾಡತ್ತೀವಿ, ಮನ್ಯಾಗ ಮಾಡ್ಕೊಂಡು ಹೋಗ್ತೀವಿ. ಮಕ್ಕಳದು ಅತ್ತಿ ಮಾವಂದು ಅಪ್ಪ ಒಂದು ಎಲ್ಲ ನೋಡ್ಕೊಂಡು ಹೋಗ್ತೀವಿ ನಾವು. ನಿನ್ನಂಥವ್ಗ ಹೆಣ್ಣು ಕೊಡೋದೇ ಹೆಚ್ಚು. ಅಂಥದ್ರೊಳಗೆ ನೌಕರಿದವ್ರು ಹೆಣ್ಣು ಕೊಡ್ತಾರ ನಿನಗೆ? ಕೊಡ್ತಾರ? ಯಾಕೆ ಕೊಡಂಗಿಲ್ಲ? ಹೆಂಗೆ ಹೆಣ್ಮಕ್ಳಿಗೆ ನೌಕರಿದವ್ರು ಲಗ್ನ ಮಾಡ್ಬೇಕಂತೇಳಿ ಹೆಂಗೆ ವರದಕ್ಷಿಣೆ ಜಾಸ್ತಿ ಕೊಡ್ತೀರಿ ನೋಡು. ಹೆಂಗೆ ನೌಕರಿ ದೊಡ್ಡ ದೊಡ್ಡ ಇರ್ತಾವೋ ಹಂಗೆ ರೊಕ್ಕ ಹೆಂಗೆ ಹೆಚ್ಚು ಕೊಡ್ತೀರಿ. ನೌಕರಿ ಸೊಸಿನ ಹುಡ್ಕ್ಯಾಡ್ಬೇಕು, ಹಂಗೆ ಓದು ದಕ್ಷಿಣ ಕೊಡಬೇಕು. ನೀವು ಹೆಂಗೆ ದೊಡ್ಡ ದೊಡ್ಡ ನೌಕರಿ ಇದ್ದು ಸೊಸಿನ ಹುಡ್ಕ್ಯಾಡ್ತೀರಿ, ಹಂಗೆ ಜಾಸ್ತಿ ಓದೋ ದಕ್ಷಿಣ ಕೊಡಬೇಕು. ಎದ್ದೊಕ್ಕಿಲ್ಲ ನಿನ್ನ ಬಾಡ ಅಂತಂದು. ಯಾಕಪ್ಪ ನಾ ಇದ್ದಿದ್ದು ಹೇಳಕತ್ತೀನಿ, ಇಲ್ಲಾರ್ದು ಏನ್ರ ಹೇಳಕತ್ತೀನಿ ನಾನು? ಹೆಣ್ಮಕ್ಳು ಸ್ವಲ್ಪ ಸಾಲಿ ಕಲ್ತಿರ ಸಾಕು, ನನ್ನ ಮಗಳು ಸಾಲಿ ಕಲ್ತಾಳ, ನನ್ನ ಮಗಳು ಸಾಲಿ ಕಲ್ತಾಳ ಅಂತೇಳಿ ನೌಕರಿದಾರ ಹುಡುಕ್ಯಾರಿ ಮದುವೆ ಮಾಡ್ಕೊಡ್ತೀರಿ. ಅದ ಗಂಡ್ಮಕ್ಳು ಕಷ್ಟಪಟ್ಟು ಓದಿ ನೌಕರಿ ತೊಗೊಂಡ್ರು ನಮಗೆ 10th ಓದಿ ಸೊಸಿ ಇದ್ರೆ ಸಾಕು, ನಮಗೆ ಸೆಕೆಂಡ್ ಓದಿದ ಸೊಸಿ ಇದ್ರೆ ಸಾಕು, ನಮಗೆ ಮನ್ಯಾಗ ಮಾಡ್ಕೊಂಡು ಹೋದ್ರೆ ಸಾಕು, ನಮಗೆ ರೊಟ್ಟಿ ಬರ್ಬೇಕು, ನಮಗೆ ಅನ್ನ ಬರ್ಬೇಕು, ನಮಗೆ ಹೊಲ್ದಾಗ ಮಾಡಕ್ಕೆ ಬೇಕು ಅಂತೇಳಿ ಲಗ್ನ ಮಾಡ್ಕೋತೀರಿ ನೀವು. ನಿಮ್ಮ ಜೊತೆ ಮಾತಾಡೋದನ್ನು ನಾವ ಏನ್ರ ಮಾಡ್ಕೊಂಡು ಸಾಯ್ಬೇಕು. ಆಯ್ತು, ಕುಂದ್ರು ನಿಮ್ಮ ಮನ್ಯಾಗ. ನಿಮ್ಮ ಅಕ್ಕ ಏನು ಮಾಡ್ತಾಳೆ ಅದನ್ನ ಮಾಡಕ್ಕಂತೀನಿ ನೀನು. ನಿಮ್ಮ ಅಕ್ಕಗ ಗಂಡನ ಮನೆಗೆ ಕಳಿಸ್ತೀವಿ, ನೀನು ಹೋಗಕ್ಕಂತ ಹೆಂಡತಿ ಮನೆಗೆ ಗುಲಾಮಾಗಿ. ಯಾಕ ಹೆಂಡತಿ ಮನೆಗೆ ಹೋದ್ರೆ ಏನು ತಪ್ಪಾಯ್ತಾನು? ಅವ್ರ ಇಲ್ಲಿಗೆ ಬರ್ಬೇಕು ಅನ್ನೋದೇನು ರೂಲ್ಸ್ ಐತಾನು? ನಾವು ಹೋಗ್ತೀವಿ, ಅಲ್ಲಿರ್ತೀವಿ, ಅತಿ ಮಾವನ ಜೋಡಿ ಮಾಡ್ಕೊಂತ ಹೋಗ್ತೀವಿ. ಹೆಂಡತಿ ಗುಲಾಮಾಗಿ ಹೋಗಕ್ಕಂತ ಹೋಗಿ ಹೆಂಡತಿ ಶರ್ಗಿಡ್ಕೊಂತ. ಹೆಣ್ಮಕ್ಳು ಗಂಡನ ಮನೆಗೆ ಹೋಗ್ಬೇಕಂದ್ರೆ ಗುಲಾಮರಾಗಿ ಹೋಗ್ಕಾರನು? ಇಲ್ಲಲ್ಲ, ಅಲ್ಲಿ ಹೋಗಿ ಅತ್ತಿ ಮಾವನ್ನ ಎದುರಿಸ್ಕೊಂತಾರ, ಗಂಡನ ಎದುರಿಸ್ಕೊಂತಾರ, ಇದ್ದವ್ರನ್ನ ಇದ್ದು ಇಲ್ಲಾರ್ದವ್ರನ್ನ ಎಲ್ಲಾರನ್ನ ಎದುರಿಸ್ಕೊಂಡು ಜೀವನ ಮಾಡ್ತಾರ ಅವರು. ಗಂಡನಂತರೂ ಕಿರು ಬೆಳ್ಳಾಗ ಆಡಿಸ್ತಾರ ಅವರು. ಎದ್ದೇಳಂದ್ರೆ ಎದ್ದೇಳಬೇಕು, ಕುಂದ್ರಂದ್ರೆ ಕುಂದ್ರಬೇಕು, ಕೆಲಸ ಮಾಡಂದ್ರೆ ಮಾಡಬೇಕು, ತಂದೆ ತಾಯಿನ ನೋಡ್ಕೊಂಡ್ರೆ ನೋಡ್ಕೋಬೇಕು, ಬ್ಯಾಡಂದ್ರೆ ಬಿಡ್ಬೇಕು. ಅವರೆಲ್ಲ ಇಷ್ಟು ಆಟ ಎಬ್ಬಿಸ್ತಾರೆ. ನಾವ್ಯಾಕೆ ಅವ್ರ ಮನೆಗೆ ಗುಲಾಮರಾಗಿ ಹೋಗ್ಬೇಕು? ನಾವು ಅವ್ರ ಮನೆಗೆ ಹೋಗಿ ಹಂಗೆ ಮಾಡ್ತೀವಿ. ಲೇ ಸುಳೆ ಮಗನೇ, ಅವ್ರ ಹೆಣ್ಮಕ್ಳು ಗಂಡನ ಮನೆಗೆ ಹೋಗ್ಬೇಕು ಅನ್ನೋದು ನಿಯಮ ಐತಿ. ಎಲ್ಲೈತಿ ನಿಯಮ? ಏನಿಲ್ಲ, ಎಲ್ಲ ಮನುಷ್ಯರ ಮಾಡ್ಕೊಂಡಿದ್ದು ಹಿಂಗ ಅಂತೇಳಿ ನಾವು ಮಾಡ್ಕೊಂಡಿದ್ದು. ಏನು ಬಂದು ಏನ್ರ ದೇವ್ರು ಹೇಳಾನೇನು ಅದನ್ನ ಹಂಗ ಮಾಡ್ಬೇಕು, ಇದನ್ನ ಹಿಂಗ ಮಾಡ್ಬೇಕು ಅಂತ ಏನ್ರ ಯಾರ ಬರ್ದಿಟ್ಟಾರ? ಇಲ್ಲಲ್ಲ. ಹೆಣ್ಮಕ್ಳು ಗಂಡನ ಮನೆಗೆ ಹೋಗಿ ಗಂಡಕ್ಕೆ ಟಾರ್ಚರ್ ಕೊಟ್ಟು ಹೆಂಗೆ ಬೇಕಾ ಗಂಡಕ್ಕೆ ನಡೆಸ್ಕೊಳ್ಳೋದು ಅದು ನಿಯಮಾನು. ನಾವು ಅವ್ರ ಮನೆಗೆ ಹೋಗ್ತೀವಿ, ಅವ್ರ ಮನೆಗೆ ಹೋಗಿ ಅವ್ರು ಹೆಂಗೆ ಮಾಡ್ತಾರೆ ಹಂಗೆ ಮಾಡ್ತೀವಿ ನಾವು. ಅದಕ್ಕೇನು ನಿಮ್ಮ ಜೊತೆ ಮಾತಾಡೋದೇನು ಏನ್ರ ತಗೊಂಡು ತಲೆ ಬಡ್ಕೊಳ್ಳೋದೇನು ಒಂದ. ಕೆಲ್ಸಕ್ಕೆ ಹೋಗಪ್ಪ ಅಂದ್ರೆ ಗುಡ್ಡ ಸುತ್ತಿ ಮೈಲಾರಕ್ಕೆ ಬರ್ತಾನೆ ಮಗ. ಇನ್ಮ್ಯಾಗ ಕೆಲ್ಸಕ್ಕೆ ಹೋಗಂತ ಹೇಳೋದಿಲ್ಲ, ಏನು ಮಾಡ್ತೀವಿ ಮಾಡಲ್ಲ ನೀನು.
ಅಲ್ಲ ನಮ್ಮ ಅಪ್ಪಗೆ ನಾ ಏನಂತದ ಅಂದಿನಿ ಅಂತೇಳಿ ಸಿಟ್ಟಿಗ್ಯಾರನೇನು ಇದ್ದಿದ್ದ ಅಂದಿನಿಲ್ಲ ನಾನು ಇದ್ದಿದ್ದ ಮಾತಾಡೀನಿ ಸತ್ಯನ ಮಾತಾಡೀನಿ ಸತ್ಯ ಮಾತಾಡಿದ್ರೆ ಎಲ್ಲರಿಗೂ ಸಿಟ್ಟು ಬರುತ್ತಾ ನೋಡ್ರಪ್ಪ ನಾ ಮಾತಾಡಿದ್ದು ಕರೆ ಐತಿ ಸುಳ್ಳು ಐತಿ ಕಮೆಂಟ್ ಮಾಡಿ ಹೇಳ್ರಿ ನಮ್ಮ ಅಪ್ಪನ ಜೊತೆ ನಾನು ನ್ಯಾಯದಿಂದ ನಾ ಮಾತಾಡೀನಿಲ್ಲ ಕರೆ ಹೇಳ್ರಿ ಕಮೆಂಟ್ ಮಾಡಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನಾವು ಕಷ್ಟಪಟ್ಟು ಎಡಿಟ್ ಅದು ಮಾಡಿರ್ತೀವಿ ದಯವಿಟ್ಟು ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮತ್ತು ಸಿಗೋಣ ನೆಕ್ಸ್ಟ್ ವಿಡಿಯೋದೊಳಗೆ ಬಾಯ್